ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರ್ತಕ್ಕಂತಹ ಒಂದು ಕೋಡಿಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಹೆಸರು ಮಿನಿ ಗದ್ದರ್ ಅಂತ ಕರೀತಾರೆ ಎಲ್ಲ ಜನಸಾಮಾನ್ಯರು. ಇವರ ಹೆಸರು ಶ್ರೀನಿವಾಸ್ ಅಂತ. ನಾವು ಇವತ್ತು ಇವರ ಹೋರಾಟದ ಹಾಡುಗಳ ಮುಖಾಂತರ ಹುಡುಗರಲ್ಲಿ ಜನಜಾಗೃತಿ ಮೂಡಿಸ್ತಿದ್ರು, ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸ್ತಿದ್ರು. ಈ ವಿಷಯವಾಗಿ ಚರ್ಚೆ ಮಾಡೋದಕ್ಕೆ, ಹಾಗೆ ಹೋರಾಟಗಳಲ್ಲಿ ಆಗಲಿ ಹಾಡುಗಾರಿಕೆಯಿಂದ ಜನಜಾಗೃತಿ ಮೂಡಿಸಿದ ಕಾರ್ಯಕ್ರಮಗಳಿಂದಾಗಲಿ ತುಂಬಾ ಯಶಸ್ಸನ್ನು ಕಂಡವರು. ಇದರ ಪ್ರತಿಫಲವನ್ನು ಅನೇಕ ನಾಯಕರು ಪಡೆದಿದ್ದಾರೆ. ಇವತ್ತು ಹೋರಾಟಗಾರರು ಇವರ ಒಂದು ಏನಿದೆ ಹಾಡುಗಳ ಮುಖಾಂತರ ಇವರು ಜನಜಾಗೃತಿ ಮೂಡಿಸಿದ್ದು, ಇಂತಹ ವಿಚಾರಗಳನ್ನ ಇವರಿಂದ ಪ್ರತಿಫಲ ಪಡೆದಿದ್ದಾರೆ. ಆದ್ರೆ ಇವತ್ತು ಈ ವ್ಯಕ್ತಿ ಏನು 40 ವರ್ಷದಿಂದ ಹೋರಾಟಗಳಲ್ಲಿದ್ದಾರೆ, ಇನ್ನೂ ಹೋರಾಟ ನಡೆಸ್ತಾನೆ ಇದ್ದಾರೆ. ಜೊತೆಗೆ ಹಾಡುಗಾರಿಕೆ ಮೂಲಕ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದಾರೆ. ಅಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ಇವತ್ತು ನಾವು ಪರಿಚಯ ಮಾಡೋದಕ್ಕೋಸ್ಕರ ನಾವು ಅವರ ಸ್ವಗ್ರಾಮಕ್ಕೆ ಬಂದಿದ್ದೀವಿ. ಸಿನಣ್ಣ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಜೈ ಭೀಮ್. ಜೈ ಭೀಮ್. ಈಗ ಮೊದಲಿಗೆ ನಿಮ್ಮ ಹೆಸರು ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಶ್ರೀನಿವಾಸ್ ಅಂತೇಳಿ, ಮಿನಿ ಗದ್ದರ್ ಅಂತ ಹೆಸರು ಮಾಡಿದ್ದಾರೆ ಜನರು. ಮಿನಿ ಗದ್ದರ್ ಅಂತ ಕರೀತಾರೆ. ನಮ್ಮದು ಕೋಡಿಹಳ್ಳಿ, ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್. ನಿಮ್ಮ ಸ್ಕಿಪ್ ಇಂಡಿಯಾ ಚಾನಲ್ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ, ಈಗ ನೀವು ಈ ಗ್ರಾಮ ನಿವಾಸಿ, ನೀವು ವಿದ್ಯಾಭ್ಯಾಸ ಎಷ್ಟರವರೆಗೂ ಮಾಡಿದ್ದೀರಾ? 6ನೇ ತರಗತಿ. ನೀವು 6ನೇ ತರಗತಿ ಅಷ್ಟೇ ಓದಿರೋ? ಅಷ್ಟು ಓದಿ ನಿಮಗೆ ಹೋರಾಟಕ್ಕೆ ಸ್ಫೂರ್ತಿ ಯಾರು? ಹೋರಾಟಕ್ಕೆ ಸ್ಫೂರ್ತಿ ಅಂದ್ರೆ ಆಂಧ್ರದಲ್ಲಿ ಗದ್ದರ್ ಅಂತ ಮಹಾನುಭಾವ, ತುಂಬಾ ಗಾಯಕರು. ಹೌದು, ಮೊನ್ನೆ ಸತ್ತೋದ್ರು. ಹೌದು. ಅವರು ಕೆಲವು ಹಾಡುಗಳನ್ನ ಕೇಳಿಸ್ಕೊಂಡು ಜನರ ಬಗ್ಗೆ, ರೈತರ ಬಗ್ಗೆ, ದಲಿತರ ಬಗ್ಗೆ ಅನೇಕ ಹಾಡುಗಳನ್ನ ಅವರು ಹಾಡು ಬರಿದು ಹಾಡಿದ್ದು ಎಲ್ಲ ನಾವು ನೋಡಿ ಕೇಳಿಸ್ಕೊಂಡು ಅವರು ಆ ಹಾಡುಗಳನ್ನು ಕೇಳಿಸ್ಕೊಂಡು ನಾನು ಹೋರಾಟಕ್ಕೆ ಕಾಲಿಟ್ಟಿದ್ದೀನಿ. ಅವರು ಯಾವ ತರ ಆಡ್ತಾರೋ, ಯಾವ ತರ ಅವರು ಮಾತಾಡ್ತಾರೋ, ಯಾವ ತರ ಅವರು ಆಕ್ಷನ್ ಮಾಡ್ತಾರೋ ಅನ್ನೋದನ್ನ ಎಲ್ಲ ಕಂಡಿಡ್ಕೊಂಡು ಅದೇ ತರ ನಾನು ಮಾಡಬೇಕು ಅಂತ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಅವರು ಗದ್ದರನ್ನವರ ಹಾಡಿನ ಮುಖಾಂತರ ನಾನು ಹೋರಾಟಕ್ಕೆ ಸ್ಫೂರ್ತಿ, ಹಾಡು ಹಾಡೋದಕ್ಕೆ ಸ್ಫೂರ್ತಿ. ಈಗ ನೀವು ಈ ಹಾಡುಗಳನ್ನ ರಚನೆ ಮಾಡೋದು ಮತ್ತೆ ಹಾಡೋದನ್ನ ನೀವು ಹೇಗ್ ಕಲ್ತ್ರಿ? ನಿಮ್ಗೆ ಯಾರಾದ್ರೂ ಗುರು ಇದ್ರ? ನೀವು ಓದಿರೋದು ಬರೀ 6ನೇ ಕ್ಲಾಸ್. ಹೌದು. ಇದನ್ನ ಬರಿಬೇಕು, ಸಾಹಿತ್ಯ ಬರಿಬೇಕು ಅಂದ್ರೆ ಕವಿಗಳು ಸುಮಾರು PhD ಮಾಡಿರೋರೆಲ್ಲ ಸುಮ್ನೆ ಯೋಚನೆ ಮಾಡಿ ಬರೀತಾರೆ. ನೀವು 6ನೇ ಕ್ಲಾಸ್ ಓದಿ ಈ ಕತೆಗಳೆಲ್ಲ, ಈ ಒಂದು ಸಾಹಿತ್ಯವನ್ನ ರಚನೆ ಮಾಡೋದಕ್ಕೆ ಸ್ಫೂರ್ತಿ ಯಾರು? ಹೆಂಗ್ ಬಂತು ನಿಮ್ಗೆ? ಇದೇ ಈ ಹೋರಾಟಗಳು ಮಾಡ್ತಾ ಇದ್ರಲ್ಲ, ಅವಾಗ ನನಗೆ 10 ವರ್ಷಕ್ಕೆ ನನಗೆ ಹೋರಾಟ ಮಾಡಬೇಕು ಅಂತ ಕಿಚ್ಚು ಬಂತು, ಹಾಡಾಡ್ಬೇಕು ಅಂತ ಕಿಚ್ಚು ಬಂತು. ನನಗೆ ಒಂದು ಇತ್ತು. ಆವಾಗ ಈ ಹಾಡುಗಳು ಯಾವಾಗ ಈ ಫಿಲ್ಮ್ಗಳು ಬಂದು ಅವರಲ್ಲಿ ಈ ಗದ್ದರವರು ಹಾಡುಗಳನ್ನೆಲ್ಲ ಕೇಳಿಸ್ಕೊಂಡು ಈ ರೀತಿ ನಾನು ಬರೀಬೇಕು, ಈ ರೀತಿ ನಾನು ಆಡ್ಬೇಕು ಅಂತ. ನನಗೆ ಯಾರು ಗುರು ಇಲ್ಲ. ಏಕಲವ್ಯ. ಈಗ ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಯಾರಾದ್ರೂ ಹೋರಾಟಗಾರರು, ಹಾಡುಗಾರರು ಯಾರಾದ್ರೂ ಇದ್ರ? ಇಲ್ಲ ನೀವೇ ಮೊದ್ಲ? ಯಾರು ಇಲ್ಲ, ಹಿಂದೆ ಯಾರು. ನಾನು ಒಬ್ನೇ ಫಸ್ಟ್, ನಾನೇ ಸ್ಟಾರ್ಟ್. ನೀವೇ ಮೊದ್ಲು. ಈಗ 40 ವರ್ಷದಿಂದ ಹೋರಾಟ ಮಾಡಿದ್ರಿ. ಹೋರಾಟದ ಜೀವನ ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಹೋರಾಟ ಮಾಡ್ತಾ ಇದೀವಿ ಜನಕ್ಕೋಸ್ಕರ. ಜನರು ಕಷ್ಟ ಸುಖ ಎಲ್ಲ ತಿಳ್ಕೊಂಡಿದೀವಿ. ಇಂಥ ದಲಿತರು, ರೈತರು, ಮಹಿಳೆಯರು ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನೋಡಿ ಅದೆಲ್ಲ ಸಹಿಸದೆ ಹೋರಾಟ, ಅವ್ರ ಬಗ್ಗೆ ಎಲ್ಲ ಹೋರಾಟಗಳು ಮಾಡ್ತಾ 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 ಮಾಡ್ತಾ
ಏನು ಸಂಪಾದನೆ ಇಲ್ಲ. ಹ್ಮ್ ಕೆಲವರು ನಾನು ಕಮರ್ಷಿಯಲ್ ಹಾ. ಕಲಾವಿದನಲ್ಲ. ಹಾ ಹೌದು. ನಾನು ಎಷ್ಟೋ ದಿವಸ ಹೋಗಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಮತ್ತೆ ಚಾರ್ಜಿಗೆ ಇಲ್ಲದೆ ಹಾ. ನಿಮ್ಮಂತವ್ರ ಹತ್ರ ಭಿಕ್ಷೆ ಬೇಡಿ ಮನೆಗೆ ಬಂದಿದ್ದೀನಿ. ಹ್ಮ್ ಇದುವರೆಗೂ ಹಂಗೆ ಇದೆ. ಹ್ಮ್ ನಾನು ಇಷ್ಟು ಕೊಡಪ್ಪ ಅಂತ ನಾನು ಫಿಕ್ಸ್ ಮಾಡಿಲ್ಲ. ಹ್ಮ್ ಅವ್ರು ಏನ್ ಕೊಟ್ರೆ ಹಂಗೆ ಜೋಬಲ್ ಮಾಡ್ಕೊಂತೀನಿ, ಇಲ್ಲ ಸುಮ್ಮನೆ ಬಂದು ಬರ್ತೀನಿ ಹಾ. ಅಷ್ಟೇ. ಇನ್ನೊಂದು ವಿಚಾರ ಏನಂದ್ರೆ ನನ್ನ ಜೀವನಕ್ಕೆ, ನನ್ನ ಕುಟುಂಬ ಜೀವನಕ್ಕೆ ನಾನು ತಬಲಾ ಬಾರಿಸೋದು ಕಲ್ತ್ಕೊಂಡೆ. ಹಾ. ಅದರಿಂದ ನಾನು ಸಂಸಾರ, ನನ್ನ ಜೀವನ. ಹ್ಮ್ ಹೋರಾಟಕ್ಕೆ ಹೋಗಿ ನಾನು ದುಡ್ಡು ತಗೊಳ್ಳೋದಿಲ್ಲ. ತಗೊಳ್ತೀನಿ, ಹ್ಮ್ ಕೊಟ್ಟರೆ ತಗೊಳ್ತೀನಿ, ಇಲ್ಲ ಅಂದ್ರೆ ಬಂದ್ಬಿಡ್ತೀನಿ. ಇಷ್ಟು ಅಂದ್ರೆ ನೀವು ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಗೆ ಎಷ್ಟು ಸಾವಿರ ಕೊಡ್ತೀವಿ, ಈ ಕಾರ್ಯಕ್ರಮ ಮಾಡ್ಕೊಡಿ ಅಂತ ಯಾರು ಕರೆಯಲ್ಲ. ನಮ್ಗೆ ಹಂಗ ಆತರ ಯಾರು ಕರೆದಿಲ್ಲ. ನೀವೇ ಸ್ಫೂರ್ತಿ ಸ್ವಯಂ ಪ್ರೇರಿತವಾಗಿ ಹೋಗೋದು, ನಿಮ್ಮ ಒಂದು ಕಲೆನ ಅಲ್ಲಿ ಪ್ರದರ್ಶನ ಮಾಡಿ ಜಾಗೃತಿ ಮೂಡಿಸಿ ಬರೋದು. ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಸಕ್ಸಸ್ ಮಾಡ್ಬಾರ್ದು ಏನೋ ಆ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡಿ, ಪ್ರೋಗ್ರಾಮ್ ಸಕ್ಸಸ್ ಮಾಡಿದಿರಿ. ಅನೇಕ ನಾಯಕರು ಅದ್ರ ಪ್ರತಿಫಲನೂ ಪಡೆದಿದ್ದಾರೆ. ಅವರು ಚೆನ್ನಾಗಿ ಬೆಳವಣಿಗೆನೂ ಆಗಿದ್ದಾರೆ. ನೀವು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದ್ರಿ ಈ ಹಾಡುಗಾರಿಕೆಯಿಂದ? ಈ ಹಾಡಾಡ್ಕೊಂಡು ಹೋರಾಟ ಮಾಡ್ಕೊಂಡು ಎಷ್ಟು ದುಡ್ಡು ಮಾಡಿದಿರಿ? ಏನೇನು ಆಸ್ತಿ ಪಾಸ್ತಿ ಮಾಡಿದಿರಿ? ಏನು ಮಾಡಿಲ್ಲಪ್ಪ, ಏನು ಮಾಡಿಲ್ಲ. ಯಾರು ನನಗೆ ಸಹಾಯನೂ ಮಾಡಿಲ್ಲ. ನಮಗೆ ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಒಂದು ಅಷ್ಟು ಅನುದಾನನೂ ಕೊಟ್ಟಿಲ್ಲ. ಒಂದೇ ಒಂದು ಮನೆ ಹಾಕೊಂಡಿಲ್ಲ. ಸರ್ಕಾರದಿಂದ 1 ರೂಪಾಯಿ ನಾನು ಇದುವರೆಗೂ 40 ವರ್ಷದ ಹೋರಾಟದಲ್ಲಿ ಇದುವರೆಗೂ ಒಂದೇ 1 ರೂಪಾಯಿ ನಾನು ಯಾರ ಹತ್ರ ಹೋಗಿ ಕೈ ಸಾಚಿಲ್ಲ. ಸರ್ಕಾರದ ಕತೆ ಒಂದ್ ಕಡೆ ಇರ್ಲಿ, ಸರ್ಕಾರದ ಏನು ಸೌಲಭ್ಯ ಪಡೆದಿಲ್ಲ ಅದೊಂದು ಕಡೆ ಇರ್ಲಿ. ನಿಮ್ಮನ್ನ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡ್ತಿದ್ರು ತುಂಬಾ ಜನ, ನೀವು ಹೋಗ್ತಿದ್ರಿ. ತುಂಬಾ ಚೆನ್ನಾಗಿ ಅಲ್ಲಿ ಸ್ಫೂರ್ತಿದಾಯಕ ಹಾಡುಗಳನ್ನ ಹಾಡಿ ಅವರ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಆಗ್ತಾ ಇದ್ರಿ. ಅಂತಹ ನಾಯಕರು ನಿಮ್ಮ ಬೆಂಬಲಕ್ಕೆ ನಿಂತು ನಿಮಗೇನಾದ್ರು ಜೀವನೋಪಾಯಕ್ಕೆ, ಜೀವನ ಆಧಾರಕ್ಕೆ ಏನಾದ್ರು ಕಲ್ಪಿಸ್ಕೊಟ್ಟಿದಾರ? ಇಲ್ಲ, ಯಾವ ಮಾಡ್ಕೊಟ್ಟಿಲ್ಲ. ಸ್ನೇಹಿತರೆ, ಮಾರಾಟವಾಗದ ಹೋರಾಟಗಾರನ ಬದುಕು ಯಾವತ್ತೂ ಹಿಂಗೆ ಇರುತ್ತೆ. ಅವರ ಜೀವನ ಏನಂದ್ರೆ, ಮನೇಲಿ ಹೆಂಡತಿ ಮಕ್ಕಳು ಸಾಯ್ತಾ ಇದ್ರು ಪರವಾಗಿಲ್ಲ, ಬೀದಿಗೆ ಹೋಗಿ ನಿಂತ್ಕೋಬೇಕು. ಎಲ್ಲಿ ಹೋರಾಟ ನಡೀತಾ ಇರುತ್ತೆ ಅಲ್ಲಿ ನಿಂತಿರ್ಬೇಕು. ಅದು ಇವರ ಜೀವನ. ಈ ತರ ಜೀವನ ಇರುತ್ತೆ ಹೋರಾಟಗಾರರ ಜೀವನ. ಹಂಗಾಗಿ ಹೋರಾಟಗಾರರ ಬದುಕು ಯಾವ ರೀತಿ ಇರುತ್ತೆ, ಮಾರಾಟವಾಗದ ಹೋರಾಟಗಾರರ ಬದುಕು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇವರು ಒಂದು ಆದರ್ಶ ಆಗ್ಬೋದು. ಈಗ ಈ ಸಂಘ ಸಂಸ್ಥೆಗಳು ನಿಮ್ಮನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ಆಕರ್ಷಣೆ ನೀವೇ ಇರ್ತೀರ. ಅಲ್ಲಿ ಕಲಾವಿದ್ರೆ, ಇಲ್ಲಿ ಹಾಡುಗಾರರು, ಕಲಾವಿದರು, ಪ್ರೇರೇಪಿಸೋರು ನೀವೇ ಇರ್ತೀರ. ಆ ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮದು ಒಂದು ಸಿಂಹ ಪಾಲು ಇರುತ್ತೆ. ಆ ಥರ ನಾಯಕರು ಯಾರಾದರೂ ನಿಮ್ಮನ್ನ ಗುರುಸಿ ಸರ್ಕಾರದಿಂದ ಏನಾದರೂ ಪ್ರಶಸ್ತಿಗಳನ್ನು ಕೊಡಿಸೋದು, ಇಲ್ಲ ನಿಮ್ಮನ್ನ ಮುಖ್ಯವಾಹಿನಿಗೆ ತರೋದು, ಸಮಾಜದ ಮುಖ್ಯವಾಹಿನಿಗೆ ಪರಿಚಯ ಮಾಡುವಂತ ಕೆಲಸ ಏನಾದರೂ ಮಾಡಿದಾರ? ಇದು ಇಲ್ಲ. ಈಗ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಕಾರ್ಯಕ್ರಮಗಳಿಗೆ ಕರೀತಾರೆ, ಹೋಗ್ತೀವಿ, ಕಾರ್ಯಕ್ರಮ ಯಶಸ್ವಿ ಮಾಡಿ ಬರ್ತೀವಿ. ಫಸ್ಟ್ ನಾವೇ ಹಾಡೋ ಮುಖಾಂತರ ಕಾರ್ಯಕ್ರಮ ಶುರು ಮಾಡ್ತಾರೆ. ಹೌದು. ಫಸ್ಟ್ ನಾವು ಹಾಡಿದ ಮೇಲೆ ಆಮೇಲೆ ಅವ್ರ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಯಶಸ್ವಿ ಮಾಡ್ತೀವಿ ನಾವು ಕಾರ್ಯಕ್ರಮ. ಹೌದು, ಯಶಸ್ವಿಗೆ ನಿಮ್ದು ಸಿಂಹ ಪಾಲಿದೆ. ಇದೆ. ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಹಾಡುಗಾರರೇ ಮುಖ್ಯ ಅಲ್ಲಿ. ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಿ ಕಾರ್ಯಕ್ರಮ ಇದ್ರು ನಾನು ಕರೀತಾರೆ, ಹೋಗ್ತೀನಿ. ನನಗೇನು ಯಾರು ವಿರೋಧ ಏನಿಲ್ಲ. ನನಗೇನು ಹೋರಾಟ ಕಾರ್ಯಕ್ರಮ ಅಂದ್ರೆ ನನ್ಗೆ ತುಂಬಾ ಇಂಟ್ರೆಸ್ಟ್. ಅದು ತಿಂಡಿಲಿ ಏನನ್ನ ಮನೆಯಲ್ಲಿ ಏನಾಗಿ ನಾನೇನು ಏನ್ ಕಾರ್ಯಕ್ರಮ ಬರಬೇಕು ಅಂದ್ರೆ ಹೋಗ್ತಾ ಇರೋದೆ. ಸ್ವಂತ ದುಡ್ಡು ಖರ್ಚಿಯಿಂದ ಬೇಕಾದ್ರೆ ಅಲ್ಲಿ ಸಾಲ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕು ಫಸ್ಟ್ ನಾನು. ಇದು ನನ್ನ ಗುರಿ. ಹೋಗಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಬರ್ತೀನಿ. ಆದ್ರೆ ಸರ್ಕಾರಕ್ಕೆ ಮಾತ್ರ ಯಾರು ನನ್ನನ್ನ ಗುರುತಿಸಿ ಸರ್ಕಾರಕ್ಕೆ ಗಮನ ಹರಿಸಕ್ಕೆ ಯಾರು ಮಾಡಿಲ್ಲ, ಪ್ರಯತ್ನ ಮಾಡಿಲ್ಲ. ನೀವು ಬೆಳೆಯೋದಕ್ ಬಿಟ್ಟಿಲ್ಲ, ಸಮಾಜದ ಮುಖ್ಯವಾಹಿನಿಗೆ ತರ್ಲಿಲ್ಲ. ಯಾರು ನೀವು ಸುಮ್ನೆ ಈ ಬ್ಯಾಗ್ ತಮಟೆ ಹಿಡ್ಕೊಂಡು ಓಡಾಡಪ್ಪ, ಹಾಡು ಹೇಳಪ್ಪ,
ಹೋರಾಟ ಮಾಡಪ್ಪ, ಮನೆ ಹೋಗಿ ಮಲ್ಕೊಳಪ್ಪ, ಇಷ್ಟೇ ನಿಮ್ಗೆ. ಇಷ್ಟೇ ಇಷ್ಟು. ಸ್ನೇಹಿತರೆ, ಇವತ್ತಿನ ದುರಂತ ಏನಂದ್ರೆ, ಒಬ್ಬ ಗಡಿನಾಡ ಕನ್ನಡಿಗ ಅದರಲ್ಲಿ ಗಡಿನಾಡು ಆಂಧ್ರ ಪ್ರದೇಶದ ಬಾರ್ಡರ್ ಅಲ್ಲಿ ಇರೋದ್ರಿಂದ ಗಡಿನಾಡುಗಳೇನು ಉದ್ಧಾರನೂ ಆಗಿಲ್ಲ. ಸರ್ಕಾರಗಳು ಗಮನ ಹರಿಸಿಲ್ಲ ಅದರ ಬೆಳವಣಿಗೆ ಬಗ್ಗೆ. ಇಂಥ ಕಲಾವಿದರು ನಮ್ಮ ನಾಡಿನ ಒಂದು ಆಸ್ತಿ. ಇಂಥ ಆಸ್ತಿಯನ್ನ ಉಳಿಸ್ಕೊಂಡು ಇವರ ಒಂದು ಸಾಹಿತ್ಯವನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರತರಬೇಕು, ಜನಗಳಿಗೆ ತಲುಪಿಸ್ಬೇಕು. ಮುಂದಿನ ಜನರೇಷನ್ಗೆ ಸಾಹಿತ್ಯ ಹಾಡುಗಳು ಸ್ಫೂರ್ತಿ ಆಗ್ಬೇಕು. ಇಂಥವರ ಕಲೆ, ಇಂತಹ ಕಲೆಯನ್ನ ಮಾಡುವ ಇವರ ಒಂದು ಪ್ರತಿಭೆಯನ್ನ ಗುರುತಿಸಿ ಮುಂದೆ ತರುವಲ್ಲಿ ನಮ್ಮ ನಾಯಕರು ಯಾರು ಪ್ರಯತ್ನ ಪಟ್ಟಿಲ್ಲ. ಇವತ್ತು ನಮ್ಮದೊಂದು ಸಣ್ಣ ಪ್ರಯತ್ನ, ಒಂದು ಇಂತಹ ಎಲೆಮರೆ ಕಾಯಿ ತರ ಸ್ವಯಂ ಪ್ರೇರಿತವಾಗಿ ಹೋಗಿ ಹೋರಾಟಗಳಲ್ಲಿ ಭಾಗವಹಿಸಿ, ಹಾಡುಗಾರಿಕೆಯಲ್ಲಿ ಕುಣಿದು ಕುಪ್ಪಳಿಸಿ, ಏಕಲವ್ಯಂತರ ಏಕಾಂಗಿಯಾಗಿ ಎಲ್ಲಾ ವಿದ್ಯೆಗಳನ್ನ ಕಲಿತು ಇವತ್ತು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗಿದ್ದಾರೆ. ಇವರಿಂದ ಎಷ್ಟೋ ಹೋರಾಟಗಾರರು, ಎಷ್ಟೋ ಜನ ಯುವಕರು ಅವರ ಮನೋಭಾವನೆಗಳನ್ನು ಬದಲಾಯಿಸಿಕೊಂಡು ವೈಚಾರಿಕತೆ ಪ್ರಜ್ಞೆ ಎಲ್ಲ ಮೂಡಿಸ್ಕೊಂಡಿದ್ದಾರೆ. ಇಂಥ ಪ್ರತಿಭೆಗಳನ್ನ ಗುರುತಿಸಿ ಸರ್ಕಾರ ಮುಖ್ಯವಾಹಿನಿಗೆ ತಂದು ಈ ಸಮಾಜಕ್ಕೆ ಪರಿಚಯ ಮಾಡಿಕೊಡೋದು ಸರ್ಕಾರ ಜವಾಬ್ದಾರಿ ಆಗಿರುತ್ತೆ. ಈ ಕೆಲಸವನ್ನ ಈಗಿರುವ ಸರ್ಕಾರಗಳಾದ್ರೂ ಮಾಡ್ಲಿ. ಇಷ್ಟು ದಿನ ಇವರ ಏನು ಪ್ರತಿಭೆಯನ್ನ ಬಳಸ್ಕೊಂಡು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬೆಳೆದಿರ್ತಕ್ಕಂಥ ನಾಯಕರು ಆ ಕೆಲಸಕ್ಕೆ ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಮನಸ್ಥಿತಿ ಅವ್ರಿಗೆ ಬರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸ್ನೇಹಿತರೆ.